ಕೆಲಸ ಆಗಬೇಕಾಗಿತ್ತು. ಈಗ ಕೊಟ್ಟೋಗ್ಬಿಡಿ ನನಗೆ. ಇವತ್ತು ನೀವು ಬಂದಿದ್ರಾ? ಅಶೋಕಣ್ಣ, ಹ್ಯಾಪಿ ನ್ಯೂ ಇಯರ್. ಮಧ್ಯಾಹ್ನ ಬರೋದು ಸೋಮ ಮಧ್ಯಾಹ್ನ ಬರೋದು ಇವಾಗ ಬರ್ತಾನೆ. ಜಲ್ದಿ ಬಿಟ್ಟು ಏನು ಓಪಿಡಿ ಮಧ್ಯಾಹ್ನ ಮೇಲೆ ನೀನು ಓಪಿಡಿ ಮಾಡಬೇಕು. ಹಡಿ ಹಡಿ ಹೇಳಕ್ಕೂ ಹೋಗಲ್ಲಪ್ಪ. ಫಾರ್ಮಸಿ ಮಾತಾಡ್ತಾರೆ ಫಾರ್ಮಸಿ ಎಲ್ಲರಿಗೂ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ಇಲ್ಲ ಆಕ್ಚುಲಿ ರೆಡಿ ಮಾಡ್ತೀನಿ. ನೀವೇನಂದ್ರೆ ಇನ್ನೇನು ಕೆಲಸ ಇರ್ತಲ್ಲ ಈಗ ಒಂದು 5 ನಿಮಿಷ ಚೆನ್ನಾಗಿ ಅಷ್ಟು
ಇದು ಬಂದಿದೆ ಹಾಂ ನೋಡಿ ಸೆಂಟರ್ ನಮ್ಮ ಸರ್ಕಾರಿ ಸಂಖ್ಯೆ ಬೇಜಾರಾಗಬೇಡಿ ಏನಂದ್ರೆ ಅವ್ನು ರಿಪೋರ್ಟ್ ಕೊಡಬೇಕು ನಿಮಗೆ ಮಳೆಗೆ ಎಲ್ಲ ಎಲ್ಲ ಹಾಕಿದ್ರು ನಿನ್ನೆ ಹಾಂ ಜಿ ಎಚ್ ಸ್ವಲ್ಪ ಹೆರಿಗೆ ರಾಜೇಶ ಲ್ಯಾಬಲ್ಲಿ ಯಾರಿದ್ದಾರೆ? ಆಯಿತಾ ಇಂಜೆಕ್ಷನ್ ಆಸ್ಪತ್ರೆ ಇರೋದು. ಮೇಡಮ್ ನಮಸ್ಕಾರ. ನಿಮ್ಗೆ ಎಷ್ಟು ಗಂಟೆಗೆ ಇರೋದು ಮೇಡಮ್ ಡ್ಯೂಟಿ ಸ್ಟಾರ್ಟ್ ಎಷ್ಟು ಗಂಟೆಗೆ ಮೇಡಮ್? ಅಲ್ಲ ಎಷ್ಟು ಗಂಟೆಗೆ ಡ್ಯೂಟಿ ಇರೋದು? 9:30 ಇರೋದಾ 9 ಗಂಟೆಗೆ ಇರೋದಾ ನಿಮಗೆಲ್ಲ ಡ್ಯೂಟಿ ಅವರ್ಸ್? ನಾನು ಲೈವಲ್ಲಿ ಇದ್ದೀವಲ್ಲ ಮೇಡಮ್. ಅಲ್ಲ ಲೈವಲ್ಲೇ ಇದ್ದೀವಿ, ನೋಡ್ತೀರಾ? ಹಾಂ ಲೈವಲ್ಲೇ ಇದ್ದೀವಿ. ಅಟೆಂಡೆನ್ಸ್ ಎಲ್ಲ ಹಾಕ್ತೀರಾ? ಎಷ್ಟೊತ್ತು ಬೇಕು ಅಟೆಂಡೆನ್ಸ್ ಹಾಕೋಕ್ಕೆ? 9 ಗಂಟೆಗೆ ಇರೋದು, ನೀವು ಬಂದಿರೋದು 9:40ಕ್ಕೆ. ಈಗ ಶಾಲೆಗೆ ಹೋಗ್ಲಿಕ್ಕೆ ಕಾಯ್ತಾ ಇದ್ದ. ಎಷ್ಟೊತ್ತಿಗೆ ಬಂದಿದ್ದಾನೆ ಹುಡುಗ? 9 ಗಂಟೆ 5 ನಿಮಿಷ. ಮಾಡಿ ಕೆಲಸದ ಮುಖ್ಯ ಅಲ್ಲ ರೀ, ಒಂದೊಂದು ಟೈಮಿಂಗ್ಸ್ ಮುಖ್ಯ. ನೀವೇನು ಡ್ಯೂಟಿ ಅವರ್ಸ್ ಸಂಬಳ ಹೆಂಗೆ ಬೇಕಂತ ತಗೊಳ್ತೀರಾ? ಯಾವಾಗ ಕೊಟ್ಟರು ತಗೊಳ್ತೀರಾ? ಹಾಂ ಮತ್ತೆ ಮಾಡ್ಕೊಡೋದು ಮುಖ್ಯ ಅಲ್ಲ, ಟೈಮ್ ಸರಿ ಬರ್ಬೇಕು ನೀವು. ಅದಕ್ಕೆ ನಿಮ್ಗೆ ಎಲ್ಲಿ ಬಂದಿದ್ರಿ? ನಿಮ್ದು ಡ್ಯೂಟಿ ಅಟೆಂಡೆನ್ಸ್ ತೋರಿಸ್ತೀರಾ? ಎಷ್ಟು ಗಂಟೆಗೆ ಮಾಡಿದ್ರಂತ ಅಟೆಂಡೆನ್ಸ್? ಎಲ್ಲಿದೆ? ನಿಮ್ಮ ಹೆಸರೇನು ನಿಮ್ಮದು? ಶ್ರುತಿ ಅಂತವಾ?
ಎಲ್ಲಿ ಯಾವ ಮೆಷಿನಲ್ಲಿ ಇರುತ್ತೆ? ಯಾವ ಮೆಷಿನಲ್ಲಿ ಇರುತ್ತೆ? ಮೇಲ್ಗಡೆ ನಮ್ದು ಲೈವ್ ಲೊಕೇಶನ್ ಕಳಿಸ್ಬೇಕು. ಹಾಂ, ಅಲ್ಲ ಬಯೋಮೆಟ್ರಿಕ್ ಅಟೆಂಡೆನ್ಸ್ ಅಲ್ವಾ ನಿಮ್ದು ಇರೋದು? ಕಳಿಸಿದೀವಿ ನೋಡಿ. ಹಾಂ, ಕಳಿಸ್ರಿ. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು ಕಳಿಸಿದೀವಿ. ಲೊಕೇಶನ್ ಕಳಿಸ್ತೀವಿ ನೋಡಿ. ಲೊಕೇಶನ್ ಯಾವ ಟೈಮಿಂಗ್ಸ್ ಕಳಿಸಿ ಒಂಚೂರು ತೋರಿಸ್ರಿ. 9 ಗಂಟೆ 24 ನಿಮಿಷ ಕಳಿಸಿದ್ರಿ ಹೌದು ಅಲ್ವಾ? ಮತ್ತೆ ಲೈವ್ ಲೊಕೇಶನ್ ನೀವು ಹೇಳ್ತೀರಿ 9 ಗಂಟೆಗೆ ಬಂದಿದ್ರಂತ. ಡ್ಯೂಟಿ ಇರೋದು 9 ಗಂಟೆಗೆ, ನೀವು 9 ಗಂಟೆಗೆ ನೀವು ಇಲ್ಲಿ ಇರಬೇಕಲ್ವಾ? ಹಾಂ, ಮತ್ತೆ 9:15 ಒಳಗೆ ಬನ್ನಿ ಅಂತ ಹೇಳಿದ್ದಾರೆ. ಯಾರು ಹೇಳಿದ್ದಾರೆ? 9:15 ಒಳಗೆ ಅದು ಯಾರು ಹೇಳಿದ್ದಾರೆ ಹೇಳಿ? ಸರ್ ಹೇಳಿದ್ದಾರೆ. ಅದು ಯಾವ ಸರ್ ಹೇಳಿದ್ದಾರೆ ಹೇಳಿ? ಹೆಸರು ಹೇಳಿ, ಯಾವ ಸರ್ ಅಂತ ಇರಬೇಕಲ್ವಾ? ಬನ್ನಿ ಕರ್ಕೊಂಡು ಹೋಗೋದು. ಈ ವಿಡಿಯೋ ಅಲ್ಲ ಇಲ್ಲಿರಿ. ಯಾರು ಹೇಳಿದ್ದು ವಿಡಿಯೋ? ಕರೀರಿ, ಜಿಲ್ಲಾಧಿಕಾರಿ ಅವ್ರನ್ನ ಕರೀರಿ. ನೋಡ್ರಿ, ಆ ಶಾಲೆ ಹುಡುಗ 9 ಗಂಟೆಯಿಂದ ಕಾಯ್ತಾ ಇದ್ದ. ಇವ್ರ ಡ್ಯೂಟಿ ಇರೋದು 9 ಗಂಟೆಯಿಂದ ಸಂಜೆ 4:15ವರೆಗೆ ಇವ್ರದ್ದು. ನೀವು ಏನೋ ವಯಸ್ಸಾದ್ರು, ಈಗ ನೀವು ಈಗ ಹೊಟ್ಟೆನೋ ಅಂತ ಹೇಳೋದಲ್ಲ. ಸ್ವಾತಂತ್ರ್ಯ ಸಿಗ್ಬೇಕಾದ್ರೆ ಎಷ್ಟೋ ಜನ ಪ್ರಾಣ ಕೊಟ್ಟಿದ್ದಾರೆ. ಒಂದು ಬದಲಾವಣೆ ಆಗ್ಬೇಕಂದ್ರೆ ಒಂಚೂರು ಸಹಿಸ್ಕೊಳ್ಳಿ, ಇಲ್ಲೇ ಕೂತ್ಕೊಳ್ಳಿ. ಒಂದೇ ನಿಮಿಷ. ಯಾಕೋತುಂಟ ಇದು ಪಾಠ. ನಾಳೆ ದಿನ ನೀವು 9 ಗಂಟೆಗೆ ಬರ್ಬೋದು. ನಿಮ್ನ ಯಾರೋ ಮಗ ಕೆಲ್ಸಕ್ಕೆ ಹೋಗೋನು ಇರ್ತಾನೆ, ಡ್ರಾಪ್ ಕೊಟ್ಟು ಹೋಗ್ತಾನೆ ಇಲ್ಲಿ. ಹಾ, ಇದು ಪ್ರೈವೇಟ್ ಕ್ಲಿನಿಕ್, ಟೂರಿಸ್ಟ್ ಪ್ಲೇಸ್ ಅಲ್ಲ. ಇವ್ರಿಗೆ ಇಷ್ಟ ಬಂದಂಗೆ ಬರೋದು. ನೆನ್ನೆ ಬರೋ ಕಪಲ್ ಬಿಟ್ಟು ಮೊನ್ನೆ ನೆನ್ನೆ ಸಾಯಂಕಾಲ ವೇಟಿಂಗ್ ಮಾಡಿಸೋದು. ನಿಮ್ದು ಒಬ್ಬರಲ್ಲ ಕೆಲಸ ನೀವು ಕೇಳಕ್ ಹೋಗಿದ್ದೆ, ಅದು ಕೇಳಕ್ ಬಿಡ್ಲಿಲ್ಲ. ಅದು ನಾವು ಪ್ರತಿ ಸಲ ಕೇಳ್ತೀವಿ. ಯಾಕಂದ್ರೆ ಎಲ್ಲರೂ ಹಿಂಗೆ ಇಲ್ಲಿ ಅವ್ರು ಯಾರು ಕರಿತಿದ್ರು ನೋಡೋದು. ಸರ್ ಹೇಳಿದಂತ ಸರ್ಗೆ ಫೋನ್ ಮಾಡಿದ್ವಿ. ಇವ್ರು ಏನಂದ್ರೆ ಬೇಕಾಬಿಟ್ಟು ಕೇಳೋರಿಲ್ಲ, ಹೇಳೋರಿಲ್ಲ. ಮೇಲ್ಗಡೆ ವಾರ್ಡಲ್ಲಿ ನೀರಿಲ್ವಾ ಕುಡಿಯಕ್ಕ? ಕುಡಿಯಕ್ಕೂ ಇಲ್ಲ, ಬಾತ್ರೂಮಲ್ಲೂ ನೀರಿಲ್ಲ. ಇಲ್ಲಿ ಬಂದು ಇಟ್ಕೊಂಡು ಹೋಗ್ಬೇಕು. ಇಲ್ಲಿ ಯಾರು ಕೇಳೋದಿಲ್ಲ. ನಾವು ಪ್ರತಿ ಸಲ ವಿಡಿಯೋ ಮಾಡ್ತೀವಿ. ಅವತ್ತು ಒಂದು 2 ದಿವಸ ಚೆನ್ನಾಗಿ ಮಾಡ್ತಾರೆ, ಮತ್ತೆ ಸುಮ್ಮನಾಗ್ತಾರೆ. ಆಯ್ತಾ? ಈಗ ನಮ್ಮ ಮಗನ್ನೇ ಸ್ಕೂಲಿಗೆ ಕರ್ಕೊಂಡು ಹೋಗ್ಬೇಕು. 9 ಗಂಟೆಗೆ ನೋಡೋ ಅಂತೇಳಿ ಕರ್ಕೊಂಬಂದಿದ್ವಿ. ಸ್ಕೂಲಲ್ಲಿ ಮಾಸ್ಟರ್ಗಳು ಬೈತಾರೆ ಅಲ್ವಾ? ಸ್ಕೂಲಿಗೆ ಪಾಠ ತಪ್ಪಿಸ್ಬಾರ್ದು. ಗಾಡಿ ತಗೊಂಡು ಹೋಗ್ತೀಯಾ? 2 ನಿಮಿಷ ಇರಿ, 2 ನಿಮಿಷ. 2 ನಿಮಿಷ.